ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಭಿರುಚಿ. ನಾನಿವತ್ತು ಸುಲಭವಾದ ವಿಧಾನದಲ್ಲಿ ಜೋಳದ ಅಂಬಲಿ ಮಾಡೋದು ತೋರಿಸ್ತೇನೆ. ಜೋಳನ ಗಿರಣಿಯಲ್ಲಿ ನುಚ್ಚು ಹಾಕ್ಸೋದು, ಕ್ಲೀನ್ ಮಾಡೋದು ಯಾವುದೇ ಜಂಜಾಟ ಇರೋಲ್ಲ. ನಾನು ತೋರಿಸೋ ವಿಧಾನದಲ್ಲಿ ಜೋಳದ ಅಂಬಲಿನ ಸುಲಭವಾಗಿ ಮಾಡ್ಬೋದು. ಅಂಬಲಿ ಮಾಡಲಿಕ್ಕೆ ರಾತ್ರಿನೇ ಜೋಳ ನೆನೆಸಿಟ್ಟಿದ್ದೀನಿ. ನಾನಿಲ್ಲಿ ಅರ್ಧ ಬಟ್ಲು ಜೋಳ ತಗೊಂಡಿರೋದು. ಜೋಳನ 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಲ್ಲಿ ಬೆಳಗ್ಗೆ ಜೋಳದ ಅಂಬಲಿ ಮಾಡಬೇಕಂದ್ರೆ ಜೋಳನ ರಾತ್ರಿನೇ ನೆನೆಸಿಡಬೇಕು. ಜೋಳ ನೆಂದಿದೆ. ಇದನ್ನು 2 ಸಲ ಚೆನ್ನಾಗಿ ತೊಳಿಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ರುಬ್ಬೋವಾಗ ಸ್ವಲ್ಪ ನೀರು ಹಾಕಿ. ಈ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು. ನೋಡಿ, ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿಲಿಕ್ಕಿಡಬೇಕು. ನಾನಿಲ್ಲಿ ಅರ್ಧ ಬಟ್ಲು ಜೋಳ ತೊಗೊಂಡಿರೋದ್ರಿಂದ ಇದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡಿ, ನೀರು ಚೆನ್ನಾಗಿ ಕುದೀತಿದೆ. ಇದಕ್ಕೆ ಈಗ ರುಬ್ಬಿಟ್ಕೊಂಡಿರೋ ಜೋಳನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದನ್ನು ಈ ಥರ ಕೈಯಾಡ್ತಾನೆ ಇರಬೇಕು. ಸುಲಭವಾದ ವಿಧಾನ ಮತ್ತು ಆರೋಗ್ಯಕರವಾದ ಈ ಅಂಬಲಿನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನೋಡಿ, ಇದನ್ನು ಈ ಥರ ಕೈಯಾಡ್ತಾನೆ ಇರಬೇಕು, ಇಲ್ಲಾಂದರೆ ಇದು ತಳ ಹಿಡಿಯುತ್ತೆ. ಇದು ಬೇಗ ಬೇಯುತ್ತೆ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಇನ್ನೇನು ಬೇಸಿಗೆ ಬಂತಲ್ಲ, ಈ ಅಂಬಲಿನ ಕುಡಿತಿದ್ರೆ ದೇಹಕ್ಕೆ ತಂಪಾಗಿರುತ್ತೆ. ಹೊಸ ವಿಧಾನದಲ್ಲಿ ಜೋಳದ ಅಂಬಲಿ ಮಾಡಿರೋದಿದು. ಜೋಳದ ಅಂಬಲಿನ ಈ ವಿಧಾನದಲ್ಲಿ ಇನ್ನೂ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ. ನೀವು ಇದನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅಂಬಲಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈ ಅಂಬಲಿನ 2 ಥರ ಊಟ ಮಾಡ್ಬೋದು. ಅದಕ್ಕೆ ನಾನಿಲ್ಲಿ 2 ಬಟ್ಲಿಗೆ ಹಾಕಿ ತೋರಿಸ್ತಿದ್ದೀನಿ.
ನಿಮಗೆ ಸಿಹಿ ಇಷ್ಟ ಅಂದರೆ ಹಾಲು, ಸಕ್ಕರೆ ಅಥವಾ ಸಕ್ಕರೆ ಬದಲು ಬೆಲ್ಲನೂ ಹಾಕ್ಬೋದು. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೊಂದಕ್ಕೆ ಮೊಸರು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಿಮಗೆ ರುಚಿಗೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಬೋದು. ಈ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಬೆಳಗ್ಗೆ ಒಂದು ಬಟ್ಲು ಜೋಳದ ಅಂಬ್ಲಿ ಕುಡಿದ್ರೆ ಮಧ್ಯಾಹ್ನವರೆಗೂ ಹಸಿವಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.